ಓಟು ಹೇಗೆ ಶುರು ಆಯಿತು ಅಂತ ಕೆಲವು ಮಾತನ್ನ ಅದಕ್ಕೆ ಇಷ್ಟಪಡ್ತೀನಿ. ನಾನು ರಾಘವ್ ಒಟ್ಟಿಗೆ ಆ್ಯಕ್ಚುಲಿ ಫಿಲಮ್ ಸ್ಕೂಲಲ್ಲಿ ಬ್ಯಾಚ್ಮೇಟ್ಸ್ ಆಗಿದ್ವಿ. ನಮ್ಮಿಬ್ಬರ ಫಿಲಮ್ ಟೇಸ್ಟ್ಗಳು ಒಂದೇ ಥರ ಇರೋದ್ರಿಂದ ಕೆಲವು ಕಿರುಚಿತ್ರಗಳನ್ನ ಮಾಡಿದ್ವಿ. ಅದಕ್ಕೆ ಭಾಳಷ್ಟು ಸಪೋರ್ಟ್ ಸಿಕ್ತು. ಅದಾದಮೇಲೆ ಇನ್ನು ಒಂದು ಹೊಸ ಥರದ ಏನಾದರೂ ಒಂದು ಕತೆ ಹೇಳಬೇಕು ಅನ್ನೋ ಒಂದು ಉತ್ಸಾಹದಿಂದ ಶುರು ಮಾಡಿದಂಥ ಒಂದು ಓಟು ಕತೆ. ಇದರಲ್ಲೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಮಾಯಾ ಬಜಾರ್ ಡೈರೆಕ್ಟರ್ ನಿಮ್ಗೆ ಗೊತ್ತಿರುತ್ತೆ, ರಾಧಾಕೃಷ್ಣ ರೆಡ್ಡಿ ಅವರು ತುಂಬ ಚೆನ್ನಾಗಿ ಕತೆಗಳು ಬರೀತಾರೆ, ಒಳ್ಳೆ ಸ್ನೇಹಿತರು ಕೂಡ. ಸೊ ಹಾಗಾಗಿ ಅವರು ಫೋನ್ ಮಾಡಿ ಡಿಸ್ಕಷನ್ ನಡೀತಾ ಇತ್ತು ನಮ್ಮದು ಅವರ ಮಧ್ಯದಲ್ಲಿ. ಸರಿ, ಯಾವ ಕತೆ ಬಂದಿದೆ ನಾನು ಅವರು 3-4 ಕತೆ ಹೇಳೋದು, ನೀವೇನು ಮಾಡ್ತಾ ಇದ್ದೀರಾ ಅಂತ. ಓಟು ಅಂತ ಒಂದು ಮೆಡಿಕಲ್ ಥ್ರಿಲ್ಲರ್ ಲವ್ ಸ್ಟೋರಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದೆ. 1 ವರ್ಷ ಬಿಟ್ಕೊಂಡು ಮತ್ತೆ ಫೋನ್ ಮಾಡಿದ್ರು. ಅವರು 3-4 ಬೇರೆ ಬೇರೆ ಕತೆಗಳು ಹೇಳಿದ್ರು. ನಾನು ಕೇಳಿದ್ರೆ ನಾನು ಅದೇ ಉತ್ತರ ಕೊಟ್ಟೆ, ಓಟು ಇನ್ನೂ ಮಾಡ್ತಾನೆ ಇದ್ದೀನಿ ಅಂತ. ಈಗ 3 ವರ್ಷ ಬರೆದಿದ್ದೀವಿ ಈ ಕತೆ. ಅದಾದಮೇಲೆ ಫೈನಲಾಗಿ 18 ಡ್ರಾಫ್ಟ್ಗಳು ಆದಮೇಲೆ ನಮಗೆ ಓಕೆ ಚೆನ್ನಾಗಿ ಬಂದಿದೆ ಈ ಕತೆ ಅಂತ ಒಂದು ಸ್ಟೇಜ್ ಬಂದಾಗ ಮತ್ತೆ ಇವರು ರಾಧಾಕೃಷ್ಣ ಅವ್ರು ಫೋನ್ ಮಾಡಿ, ಸರ್ ಮುಗೀತಾ ನಿಮ್ಮ ಓಟು ಅಂತ ಕೇಳಿದ್ರು. ರಾಧಾ ಅವರೇ ಮುಗಿದಿದೆ, ಈಗ ಕಳಿಸಿ ಸರ್ ಒಂದ್ಸರಿ ಓದೋಣ ಅಂತ ಹೇಳಿದ್ರು. ಸೊ ಅವರು ಓದಿ ತುಂಬ ಇಷ್ಟಪಟ್ಟು ಅವರೇ ಖುದ್ದಾಗಿ, ಸರ್ ಇದು ಕತೆ ಡಿಫ್ರೆಂಟ್ ಆಗಿದೆ, ಇದಕ್ಕೆ ಅಪ್ಪು ಸರ್ ಹತ್ರ ನಾನು ಮಾತಾಡ್ತೀನಿ ಅಂತ ಹೇಳಿ ಅವರೇ ಪಾಪ ಅವರೇ ನರೇಟ್ ಮಾಡೋದು, ತುಂಬ ಚೆನ್ನಾಗಿ ನರೇಟ್ ಮಾಡ್ತಾರೆ. ನಾವು ಪ್ರಾಬ್ಲಿ ಅಷ್ಟು ಚೆನ್ನಾಗಿ ನರೇಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಅವರೇ ನರೇಟ್ ಮಾಡಿ ಮತ್ತೆ ಕರೆಸ್ಕೊಂಡು ಅಪ್ಪು ಸರ್ಗೆ ಪರ್ಸನಲಾಗಿ ಇಷ್ಟ ಆಗಿದ್ದಂಥ ಒಂದು ಕತೆ. ಮತ್ತು ನನಗೆ ನೆನಪಿರೋ ಹಾಗೆ ಅಪ್ಪು ಸರ್ನ ನಾನು ಮೊದಲನೇ ಸರಿ ಕೇಳಿದೆ, ಸರ್ ನಿಮ್ಗೆ ಏನು ಇಷ್ಟ ಆಯಿತು ಈ ಕಥೆಯಲ್ಲಿ ಅಂತ. ಅವರು ಈ ಕತೆ ಯಾವುದು ಟೆಂಪ್ಲೇಟಲ್ಲಿ ಕೂರ್ತಾ ಇಲ್ಲ, ಇದು ಏನೋ ಹೊಸದಾಗಿದೆ, ಇದು ಮುಂಚೆ ಯಾವುದು ಕೇಳಿದಂಥ ಒಂದು ಕತೆ ಥರ ಇಲ್ಲ. ರಾಧಾ ಅವರು ಇದ್ರು, ರಾಧಾ ಈ ಕಥೆನ ಹೇಳಬೇಕು, ದಿಸ್ ಡಿಸರ್ವ್ಸ್ ಟು ಬಿ ಟೋಲ್ಡ್ ಅಂತ ಹೇಳಿದರು. ಸೊ ಐ ಥಿಂಕ್ ದಟ್ಸ್ ವಾಟ್ PRK ರೆಪ್ರೆಸೆಂಟ್ಸ್. ಹೊಸ ಕಥೆಗಳನ್ನ ಪ್ರೇಕ್ಷಕರ ಮುಂದೆ ತರಬೇಕು ಅಂತ ಒಂದು ಪ್ರಯತ್ನ. ಸೊ ಈಗ ಶುರುವಾಗಿತ್ತು ನಮ್ಮ ಓಟು. ಮತ್ತು ಇವತ್ತು ಇಲ್ಲಿ ನಿಂತಿದ್ವಿ, ಅಶ್ವಿನಿ ಮೇಡಮ್ ಅವರು, ಆಶಿಕ್ ಅವರು, ಪ್ರವೀಣ್ ಅವರು ಇವರೆಲ್ಲರೂ ಸೇರಿ ಸಪೋರ್ಟ್ ಕೊಟ್ಟು ನಮಗೆ ಈ ಸ್ಟೇಜ್ವರೆಗೂ ತಂದಿರೋಂಥ ಒಂದು ಓಟು ಸಿನಿಮಾ. ಏನಾದರೂ ಪ್ರಶ್ನೆಗಳಿದೆಯಾ? ಓಕೆ, ವಾಟ್ ಮೇಡ್ ಮೀ ಪ್ಲೇ ದ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಆಫ್ ಓಶು ಅಂತ ಹೇಳಿದ್ರೆ, ಈ ಒಂದು ಪಾತ್ರನ ನಾವು ಸರ್ಚಿಂಗ್ ಫಾರ್ ಮೆನಿ ಆಕ್ಟರ್ಸ್. ಅಂದರೆ ಮೊದಲನೇ ಕ್ಯಾಸ್ಟಿಂಗ್ ತನ್ನನ್ನು ತಾನೇ ಮಾಡ್ಕೊಂಡಿಲ್ಲ. ಬಿಕಾಸ್ ಐ ಜಸ್ಟ್ ಕೇಮ್ ಆಸ್ ಅ ಡೈರೆಕ್ಟರ್, ನಾನು ಬರೀ ಡೈರೆಕ್ಷನ್ ಮಾಡಬೇಕು ಅಂತ ಮಾತ್ರ ಬಂದಿತ್ತು. ಸೊ ಸುಮಾರು ಆ್ಯಕ್ಟರ್ಸ್ನ ನಾವು ಅಪ್ರೋಚ್ ಮಾಡಿದ್ವಿ ದ ಬಿಗಿನಿಂಗ್ ಡೇಸ್. ಅಂದರೆ ಶೂಟಿಂಗ್ ಶುರು ಆಗಿತ್ತು, ಶೂಟಿಂಗ್ ನಡೀತಾ ಇತ್ತು, ಬಟ್ ಆದ್ರೂ ಪ್ಯಾರಲಲ್ ಆಗಿ ವಿ ಆರ್ ಅಪ್ರೋಚಿಂಗ್ ಮೆನಿ ಅದರ್ ಆ್ಯಕ್ಟರ್ಸ್. ಸೊ ಅದರಲ್ಲಿ ನಾನು ಸ್ವಲ್ಪ ಮೊದಲು ಗೊತ್ತಿಲ್ಲ, ಬಟ್ ವಿ ಹ್ಯಾವ್ ಅಪ್ರೋಚ್ ಪೃಥ್ವಿ ಅಂಬರ್ ಮತ್ತು ರಿಷಿ. ಬಟ್ ಕಾರಣದಿಂದ ಡೇಟ್ಸ್ ಕೂಡ ಕ್ಲಾಶ್ ಆಗ್ತಾ ಇತ್ತು ಆ್ಯಂಡ್ ರಿಷಿ ವಾಸ್ ಬಿಸಿ. ಸೊ ಮುಂದೆ ಇನ್ನೂ ಒಂದು 3-4 ಜನನ ನಾವು ಅಪ್ರೋಚ್ ಮಾಡಿದ್ದು, ಬಟ್